4 ಬಾರಿ ಕಾಂಗ್ರೆಸ್ನಲ್ಲಿ ದುಡಿದಿದ್ದೀನಿ. ಎಂತಿಂತ ಆಫರ್ ಬಂತು ನನಗೆ. ಬಿಜೆಪಿಯವರು 50 ಕೋಟಿ ಮಂತ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಹೋಗ್ಲಿಲ್ಲ. ಪಕ್ಷದ ನಿಷ್ಠೆ 40 ವರ್ಷದಿಂದ 35 ವರ್ಷದಿಂದ ಪ್ರಾಮಾಣಿಕ ಕಾಂಗ್ರೆಸ್ನಲ್ಲಿದ್ದೀನಿ. ಇವತ್ತು ಕಾಂಗ್ರೆಸ್ಗೆ ದುಡಿದಂತವ್ರಿಗೆ ಬೆಲೆನೇ ಇಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಲೀಡರ್ಗಳಿಗೆ ಗುರುತಿಸ್ತೀವಿ ಅಂತ ಹೇಳಿ. ಎಲ್ಲಿ ಗುರುತಿಸ್ತಿದ್ದಾರೆ? ಎಲ್ಲ ಒಂದ್ಸಲ ಗೆದ್ದರಿಗೆ, 2 ಸಲ ಗೆದ್ದರಿಗೆ, ಬೇರೆ ಪಾರ್ಟಿಯಿಂದ ಬಂದವರಿಗೆ ಕೊಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕವಾಗಿ ಇದ್ದಂತವರಿಗೆ ಕೊಡ್ತಾ ಇಲ್ಲ. ಹಾಗಾಗಿ ನಾಳೆ ನಮ್ಮ ಕ್ಷೇತ್ರದ ಮತದಾರ ದೇವರುಗಳ ಹತ್ರ ಕೂತು ನಾಳೆ ಚರ್ಚೆ ಮಾಡಿ ಏನು ತೀರ್ಮಾನ ಕೊಡ್ತಾರೋ ರಾಜೀನಾಮೆಯನ್ನು ಕೊಡೋಕೆ ನಾನು ಸಿದ್ಧವಾಗಿದ್ದೇನೆ. ಜೊತೆಗೆ ಸಾಕಷ್ಟು ನೊಂದ ಶಾಸಕರು ಕೂಡ ಇದ್ದಾರೆ ಸರ್. ಅವರೆಲ್ಲ ಸೇರಿ ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ಮಾಡಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್ ಏನ್ ಸರ್ ಮುಂದಿನ ನಡೆ ಏನಾಗಿರುತ್ತೆ ಸರ್? ಈಗ ಸದ್ಯಕ್ಕಿರೋ ಪರಿಸ್ಥಿತಿ ಹೆಂಗಿದೆ ಸರ್? ಮನಸ್ಥಿತಿ ಏನಿದೆ ಈಗ? ಮನಸ್ಥಿತಿ ನನಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಪ್ರಾಮಾಣಿಕರಿಗೆ ಗುರುತಿಸಿಲ್ಲ ಅಂತ ಹೇಳಿ ಬಹಳ ನೋವಿದೆ. ಹಾಗಾಗಿ ನಾನು ನಮ್ಮ ಮುಖಂಡರುಗಳು, ಯಾಕೆಂದ್ರೆ ಮತದಾರ ದೇವರುಗಳು ನಮ್ಮನ್ನು ಇಲ್ಲಿ ಕಳಿಸೋದು, ಈ ಲೀಡರ್ಗಳು ಕಳಿಸೋದು, ನಮ್ಮ ಲೀಡರ್ಗಳು ನಮ್ಮ ಭದ್ರಾವತಿ ಕ್ಷೇತ್ರದ ಮತದಾರರ ದೇವರುಗಳು ಏನ್ ಅಭಿಪ್ರಾಯ ಹೇಳ್ತಾರೋ ಆ ಅಭಿಪ್ರಾಯದಂತೆ ನಾನು ಮುನ್ನಡಿತೇನೆ. ಏನು ಕಾರಣ ಇರಬಹುದು ಸರ್ ಸಂಗಮೇಶ್ವರಿಗೆ ಸಚಿವ ಸ್ಥಾನ ಕೊಡದಿರೋದಕ್ಕೆ? ಯಾಕಂದ್ರೆ ಎಸ್ ಮಲ್ಲಿಕಾರ್ಜುನ್ ಕೊನೆ ಹಂತದಲ್ಲಿ ಅವರನ್ನು ಸೇರ್ಪಡೆ ಮಾಡಿದ್ರು, ಮಾಂಕಾಳ ವೈದ್ಯ ಅವರನ್ನು ಕೂಡ ಕೊನೆ ಹಂತದಲ್ಲಿ ತೆಗೆದುಹಾಕುವಂತ ಕೆಲಸಗಳು ಆಗ್ತಿದಾವೆ ಸರ್. ಈಗ ನಿಷ್ಠೆಗೆ, ಪ್ರಾಮಾಣಿಕತೆಗೆ ಗೌರವ ಇಲ್ಲ. ನಾವು ಈ ಸಲ ಕೊಡ್ತಾರೆ ಅಂತೇಳಿ ನಂಬಿಕೆ ಇದ್ವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಅದ್ರ ಪ್ರಕಾರ ಕೊಡ್ತಾರೆ ಅಂದ್ರು. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮಾತು ಕೊಡೋಕ್ಕಿಂತ ಪಕ್ಷದ ಪ್ರಾಮಾಣಿಕತೆ, ನಮ್ಮ ಪ್ರಾಮಾಣಿಕತೆ ಗುರುತಿಸ್ರಿ ಅಂತ ಹೇಳಿದೆ. ಗುರುತಿಸಿಲ್ಲ, ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ನೋವಾಗಿ ಇವತ್ತು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ.